ಬಂದಿದ್ದೀವಿ ನತ್ತು ಕೊಟ್ಟು ಇವತ್ತ ಬೆಂಕಿ ಕೂಡ ಅಂದ್ರೆ ಬೆಂಕಿ ಕೊಟ್ಟು ಏನು ಎಂತ ಅದ್ಭುತ ಶಕ್ತಿ. ನಾನ್ ಎದಕ್ಕೆ ಮಾಡೇನಿ ಅಂತಂದ್ರೆ ಇವನ್ನ ನಿನ್ನಲ್ಲಿ ಎಂತ ಅದ್ಭುತವಾಗಿರ್ತಕ್ಕಂಥ ದೈವಿ ಶಕ್ತಿ ಐತೆ ಅನ್ನೋದು ನಿನಗೆ ಗೊತ್ತಾಗಲಿ. ಅದಕ್ಕಾಗಿ ನಾನು ಇದನ್ನೆಲ್ಲ ಮಾಡ್ಕೊಡ್ತಕ್ಕಂಥನಿ. ನಿನ್ನಲ್ಲಿ ಏನೈತಿ ಅನ್ನುವಂಥದ್ದು ನಿನಗೆ ಗೊತ್ತಾಗ್ಬೇಕಲ್ಲ. ಬನ್ನಿ ಒಟ್ರಾಮ ಕಲ್ಲು ಹೊಡಿತಿರ್ತ ಅಂದ್ರೆ ನೀವು ಏನಾಗಿರ್ತಂದ್ರೆ ನಮ್ಮ ಹತ್ರ ಏನೈತಿ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಇಲ್ಲಿ ಐತಿ ಅದು ಸಸ್ಯ ಐತಿ, ಇದ್ರ ಅಂಟಿ ಪ್ರಾಪರ್ಟಿ ಏನೈತಿ, ಇದ್ರೊಳಗೆ ಎಂತ ಔಷಧೀಯ ಸಸ್ಯ ಐತಿ, ಇದ್ರ ಗುಣಧರ್ಮ ಏನು ಅನ್ನುವಂಥದ್ದು ಗೊತ್ತಾಗ್ಬಿಟ್ರೆ ನಾವೇನು ದವಾಖಾನೆ ಹೋಗೋಷ್ಟು ಅವಶ್ಯಕತೆ ಇಲ್ಲ. ಹಂಗ ಒಬ್ಬ ಮನುಷ್ಯನಲ್ಲಿ ಒಂದು ಏನು ಶಕ್ತಿ ಐತಿ ಅನ್ನುವಂಥದ್ದು ಆ ಕಸ್ತೂರಿ ಮೃಗ ವಾಸನೆ ಅದ್ರ ಹತ್ರ ಐತಿ. ಕಸ್ತೂರಿ ಮೃಗ ಎಲ್ಲೋ ವಾಸನೆ ಇಲ್ಲ ಅಂತ ಇಡೀ ಜಗತ್ತ ಹುಡುಕಾಡ್ ಸಾಕಾಗಿ ಬಂದು ಕುಸಿದಂತ ಮುಖಂತಿದ್ದು ಅವಾಗ ಗೊತ್ತಾಗ್ತದ ಜಪ್ಪ ವಾಸನೆ ನನ್ನ ಹತ್ರ ಐತಿ. ನಿಮ್ ಬಳೆ ಹಂಗಾಗಿರ್ತೈತಿ. ನೀರಡಿಸಿತ್ತು, ನೀರು ನೀರಾಡ್ಸದಂಗಾಗಿ ನಮ್ಮ ಬಾಳೆವು ಕೆರೆ ಆಗಿದೀವಿ, ಬಗೆ ಹಾಕತ್ತೀವಿ, ನೀರಾಡ್ಸಿದ್ವಿ, ಸಹಾಯ ಹಾಕತ್ತೀವಿ, ಅಲ್ಲಿ ನೀರಾಗ್ತದೆ. ನೀರು ಇಲ್ಲೇ ನಾವು ಕುಡಿಬೇಕಂತ ಗೊತ್ತಾಗೋದು, ಸಿದ್ಧಾಂತ ಇಲ್ಲೇ ಅದನ್ನ ಪಡ್ಕೋಬೇಕಂತ ಗೊತ್ತಾಗೋದು, ಪದ್ಮಾವತಿ ತಾಯಿ ಇಲ್ಲೇ ದಳ ಪಡ್ಕೋಬೇಕಂತ ಗೊತ್ತಾಗೋದು, ಸೇವಾ ಮಾಡ್ಬೇಕಂತ ಗೊತ್ತಾಗೋದು. ಯಾಕ ಮಾಯಾ ಮೋಹ ನಾನು ನನ್ನದು ಅಹಂಕಾರ ಮಮಕಾರ ಅನ್ನುವಂತ ಪರದೆ ನಮ್ಮನ್ನ ಏನು ಕಾಣಲಾರ್ದಂಗ ಮಾಡಿದ್ವಿ. ಅದನ್ನ ಹರಕೊಳಕ ಬರ್ದು ನೋಡಿ. ಇಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಐತಿ. ಇದನ್ನ ನೀನು ಉಪಯೋಗ ಮಾಡಿ ಅಂತ ನಾನು ನಿಮ್ಮನ್ನೆಲ್ಲ ಮಾಡಿ ತೋರ್ಸಕತ್ತೀನಿ. ಅವ ಕಲ್ಲು ಹೊಡಿತಿದ್ದ ಕೆಟ್ಟ ಬ್ಯಾಸಿಗೆ ಕಲ್ಲು ಬಡದು ಸಾಕಾಗಿರ್ತಿತ್ತು. ನನ್ನ ಕಲ್ಲು ಹೊಡಿಬೇಕು, ಮನೆಗೆ ಹೋಗಿ ಪಗಾರ ತಗೊಂಡು ಊಟ ಹಂಗ ಮಾಡಕತ್ತಿದ್ರು. ಒಂದ್ಸಲ ಏನಂತ ಕಟ್ಟು ಊರಾಗ ರಾಜ ರಾಣಿನ ಮೆರವಣಿಗೆ ಮಾಡ್ಕೊಂಡು ಬರಾಕತ್ತಿದ್ರು. ಕಲ್ಲು ಹೊಡಿದು ನೋಡ್ಕೊಂಡು ಹಂಗ ಎಷ್ಟು ಸುಖದಿಂದ ಇದ್ದೆ ಅವ್ರನ್ನ ನನ್ನ ಬಾಳಿನ ಕಣ್ಣು ತೆಗೆದು ನೋಡಕ್ ಆಗೋದನ್ನೇ ನನಗೆ. ಒಂದ್ಸಲ ನನ್ನ ನೋಡು ನಾನು ಕಲ್ತಿದ್ದೇನೆ, ಹಿಂಗ ಕಲ್ಲು ಹೊಡ್ಕೊಂಡು ಬಂದೆ ನಾನು. ಅಲ್ಲಿ ಅದಲ್ಲ ರಾಜ ರಾಣಿ ಹಂಗ ಮಾಡಬಾರ್ದನ್ನ ನನ್ನ ಅಂತ ಮ್ಯಾಲ ಹಿಂಗೆ ನೋಡಿದ ದೇವರು ಪ್ರತ್ಯಕ್ಷ ಆಗಿ ಬಾಳ ಚಲೋ ಆತ್ಪ. ರಾಜ ರಾಣಿಯರಂಗ ಆಗಿ ಮೆರೆದಾಡೋ ನೀನಂತ ಆಶೀರ್ವಾದವನ್ನು ಮಾಡಿದಪ್ಪ. ಹಂಗಂದಿದ್ದು ಒಂದ ತಡ ಮುಂದೊಂದಿದ್ದಾಗ ಏನೋ ರಾಜನ ಪಟ್ಟ ಬಂದ್ಬಿಡ್ತಾವ. ದೇವರ ಆಶೀರ್ವಾದದಿಂದ ರಾಜನ ಪಟ್ಟು ಬಂತು. ಹಾನಿ ಅಂಬಾರಿ ಮೇಲೆ ಹತ್ತಿ ಅಡ್ಡಾಡಕತ್ತಿದ. ಕೂಡಿ ಕೂಡಿ ಕೂಡಿ